ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಂಬಿಕಾ ಕುಕ್ಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾನಿಲ್ಲಿ ಸೂಪರಾಗಿ ಮತ್ತು ಹೆಲ್ತಿಯಾಗಿ ರಾಗಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಮತ್ತು ಹುಚ್ಚಳ ಚಟ್ನಿ ಅದಕ್ಕೆ ಕಾಂಬಿನೇಷನಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಪ್ಯಾನಿಗೆ ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು 1/2 ಟೇಬಲ್ ಸ್ಪೂನ್ ಜೀರಿಗೆ, ಒಂದು 4 ಬೆಳ್ಳುಳ್ಳಿ, ಒಂದು ಈರುಳ್ಳಿ ಮತ್ತು ಹಸಿ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕಡಲೆಪಪ್ಪು ಹಾಕ್ಕೊಂಡು ಹುರಿದು ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆಯಲ್ಲಿ ನಾನು ಹುಚ್ಚಳನ್ನ ಹುರ್ಕೊತಾ ಇದ್ದೀನಿ. ಇವಾಗೆಲ್ಲ ಹುರ್ಕೊಂಡಿರೋದು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಚಟ್ನಿಗೆ ನಾನಿಲ್ಲಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಎಣ್ಣೆ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡು ಇವಾಗ ರುಬ್ಬಿರೋದು ಚಟ್ನಿನ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಚಟ್ನಿ ರೆಡಿಯಾಗಿದೆ. ಇವಾಗ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಿಟ್ಟನ್ನ ನಾನು ಹಾಕ್ಕೊಂಡು ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡು ಇವಾಗ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನಿಧಾನಕ್ಕೆ ಕಲಿಸ್ಕೋಬೇಕು, ತುಂಬ ಬಿಸಿ ಇರುತ್ತೆ. ಇವಾಗ ನೋಡಿ ನಾನು ಕಲಿಸ್ಕೊಂಡು ತುಂಬ ಸಾಫ್ಟಾಗಿ ಕಲಿಸ್ಕೋಬೇಕು. ಇವಾಗ ಉಂಡೆ ಮಾಡಿಕೊಂಡು ತಟ್ಕೊತಾ ಇದ್ದೀನಿ. ನೋಡಿ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಆಗುತ್ತೆ. ದೊಡ್ಡ ಸೈಜಲ್ಲಿ ಕೂಡ ತುಂಬ ತೆಳುವಾಗಿ ಕೂಡ ತಟ್ಕೋಬೋದು, ದಪ್ಪ ತಟ್ಕೊಳ್ಳೋಕ್ಕಿಂತ. ನೋಡಿ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗ್ತಾ ಇದೆ. ಆರಾಮಾಗಿ ತಟ್ಕೊತಾ ಇದ್ದೀನಿ. ಯಾವುದೇ ಲಟ್ಟಣಿಗಿಂದ ಲಟ್ಸೋದು ಬೇಡ, ಏನೂ ಬೇಡ. ನೋಡಿ ಸೂಪರಾಗಿ ರೊಟ್ಟಿ ರೆಡಿಯಾಗಿದೆ. ಇವಾಗ ಹೆಂಚು ಕಾಯಕ್ಕಿಟ್ಟಿದ್ದೆ, ಹೆಂಚಲ್ಲಿ ಹಾಕ್ಕೊಂಡು 1-2 ಸೆಕೆಂಡ್ ಆದಮೇಲೆ ನಾನೀಗ ನೀರು ಹಚ್ಕೊತಾ ಇದ್ದೀನಿ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ರಾಗಿ ಹಿಟ್ಟಿಂದ ಯಾವುದೇ ದೋಸೆ ಆಗಲಿ, ರಾಗಿ ಮುದ್ದೆ ಆಗಲಿ, ರಾಗಿ ರೊಟ್ಟಿ ಆಗಲಿ, ಮಕ್ಕಳಿಗಂತೂ ಮಕ್ಕಳು ಇಷ್ಟಪಡಲ್ಲ, ಆದರೂ ನಾವು ಸ್ವಲ್ಪ ಒಂದೊಂದು ಟೈಮಲ್ಲಿ ಮಾಡಿಕೊಟ್ರೆ ಹೆಲ್ತಿಗೆ ಒಳ್ಳೇದಲ್ವ. ನೋಡಿ ರೊಟ್ಟಿನ ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಅದೇ ರೀತಿ ನಾನಿಲ್ಲಿ ಇನ್ನೊಂದು ರೊಟ್ಟಿ ಕೂಡ ತಟ್ಕೊತಾ ಇದ್ದೀನಿ. ಈಸಿಯಾಗಿ ತಟ್ಕೊಂಡು ಮಾಡ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ನಾನು ಬೇಗ 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 ತಟ್ಕೊತಾ ಇದ್ದೀನಿ. ಎಷ್ಟು ದೊಡ್ಡದು ಕೂಡ ಆಗ್ತಾಯಿದೆ ಸೈಜು ಕೂಡ. ರೊಟ್ಟಿನ ಮತ್ತೆ ಹೆಂಚಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ 1-2 ಸೆಕೆಂಡ್ ಬಿಟ್ಕೊಂಡು ನೀರು ಹಚ್ಕೊತಾ ಇದ್ದೀನಿ. ನೋಡಿ ರೊಟ್ಟಿ ಮಾತ್ರ ಸಖತ್ತಾಗಿ ಬಂದಿದ್ದಾವೆ, ಸೂಪರಾಗಿ. ಈಗ ಈ ಬೇಸಿಗೆಯಲ್ಲಿ ಸ್ವಲ್ಪ ರಾಗಿ ರೆಸಿಪಿನ ನಾವು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಹೀಟಿನ ಅಂಶ ಸ್ವಲ್ಪನಾರ ಕಡಿಮೆ ಆಗುತ್ತೆ ಅಂತ. ನೋಡಿ ರೊಟ್ಟಿನೂ ಕೂಡ ಚೆನ್ನಾಗಿ ಬೇಯ್ತಾ ಇದೆ, ಸಾಫ್ಟಾಗಿ ಕೂಡ ಬಂದಿದೆ. ನಾನು ಇಲ್ಲಿ ಎಲ್ಲ ರೊಟ್ಟಿನೂ ನಾನು ತಟ್ಟಿಟ್ಕೊತಾ ಇದ್ದೀನಿ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ರಾಗಿ ರೊಟ್ಟಿ, ಹುಚ್ಚಳ ಚಟ್ನಿ, ಒಳ್ಳೆ ಕಾಂಬಿನೇಷನ್ನು. ಜೊತೆಗೆ ಮೊಸರಿದ್ರು ಇನ್ನೂ ಒಳ್ಳೆ ಟೇಸ್ಟು. ಒಂದೇ ಥರ ಚಪಾತಿ ರೊಟ್ಟಿ ತಿಂದು ಬೇಜಾರಾದಾಗ ಈ ಥರ ಮಾಡ್ಕೊಂಡು ತಿನ್ಬೋದು. ನೋಡಿ ಇವಾಗ ಲಾಸ್ಟಲ್ಲೂ ಕೂಡ ಇದು ಲಾಸ್ಟ್ ರೊಟ್ಟಿನೂ ಕೂಡ ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ರೊಟ್ಟಿ ಕೂಡ ಅಷ್ಟೇ ಸಾಫ್ಟಾಗಿದೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ನೀವು ಈ ರೆಸಿಪಿನ ಟ್ರೈ ಮಾಡಿ, ಸೂಪರಾಗಿ ಬಂದಿದೆ. ನೋಡಿ ಎಲ್ಲ ರೊಟ್ಟಿಗಳು ಕೂಡ ನಾನು ಮಾಡ್ಕೊಂಡಿದ್ದೀನಿ, ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಸೂಪರಾಗಿ. ಲಾಸ್ಟಲ್ಲಿ ನಾನಿಲ್ಲಿ ಹುಚ್ಚಳ ಚಟ್ನಿ, ಮೊಸರು, ಶೇಂಗಾ ಚಟ್ನಿ ಪುಡಿ ಕಾಂಬಿನೇಷನ್ ಸೂಪರಾಗಿತ್ತು. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.